ನ್ಯೂಸ್ ಬಿಕೆಪಿ ಫಲಶ್ರುತಿ ಸಂತ್ರಸ್ತರಿಗೆ ಸಾಂತ್ವನ ಸಹಾಯ ಮಾಡಿದ ಯುವ ಮುಖಂಡ ಹೇಮಂತ್ ಕುಮಾರ್. ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಪುರಗ್ರಾಮದ ಬಳಿ ಇರುವ ಗೌಡನಕಟ್ಟೆ ಗ್ರಾಮದಲ್ಲಿ ರತ್ನಮ್ಮ ಎಂಬುವರ ಗುಡಿಸಲಿಗೆ ಯುಗಾದಿ ಹಬ್ಬದ ದಿನದಂದು ಬೆಂಕಿ ಬಿದ್ದ ಪರಿಣಾಮ ಗುಡಿಸಲು ಸಂಪೂರ್ಣವಾಗಿ ಭಸ್ಮವಾಗಿತ್ತು. ಹಾಗೂ 2 ಹಸು, 1 ಕರು, 4 ಮೇಕೆ, 2 ಕುರಿಗಳು ಸಜೀವ ದಹನಗೊಂಡಿದ್ದು, ಈ ಸುದ್ದಿಯನ್ನು ನ್ಯಾಷನಲ್ ನ್ಯೂಸ್ ಬಿಕೆಪಿ ವರದಿ ಮಾಡಿ ಸಂತ್ರಸ್ತರಿಗೆ ಧನ ಸಹಾಯ ಮಾಡುವಂತೆ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿತ್ತು. ಈ ಮನವಿಗೆ ಸ್ಪಂದಿಸಿದ ಬುಕ್ಕಾಪಟ್ಟಣ ಬನ್ನಿನಗರ ಯುವ ಮುಖಂಡ ಹೇಮಂತ್ ಕುಮಾರ್ ಸಂತ್ರಸ್ತರಿಗೆ ಅಕ್ಕಿ, ಸಕ್ಕರೆ, ಚಾಪೆ, ಬಟ್ಟೆಗಳು, ಹೊದಿಕೆ, ದಿನಸಿ ಸೇರಿದಂತೆ ಹಲವು ದಿನಬಳಕೆ ವಸ್ತುಗಳು ಹಾಗೂ ಧನ ಸಹಾಯ ಮಾಡುವ ಮೂಲಕ ಸಂತ್ರಸ್ತರಿಗೆ ನೆರವಾದರು. ಯುವ ಮುಖಂಡನ ಈ ಕಾರ್ಯಕ್ಕೆ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಗಳು, ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು, ಇನ್ನಷ್ಟು ಜನರು ಸಾರ್ವಜನಿಕರು ಸಂತ್ರಸ್ತರಿಗೆ ಸಹಾಯ ಮಾಡಬೇಕಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಂತ್ರಸ್ತರಿಗೆ ಸಹಾಯ ಮಾಡಿ ನಂತರ ಮಾತನಾಡಿದ ಸಂತು ಅವರು, ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ಇತ್ತ ಗಮನ ಹರಿಸಿ ಅಧಿಕಾರಿಗಳು ಇವರ ಕಷ್ಟಕ್ಕೆ ಪರಿಹಾರ ನೀಡುವ ಕೆಲಸ ಮಾಡಬೇಕು. ಸಂತ್ರಸ್ತರಿಗೆ ಶಾಶ್ವತ ನೆಲೆ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯೋನ್ಮುಖರಾಗಿ ಎಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಂದು ಹಿಂಗೆ ಬೆಂಕಿ ಬಿದ್ದಿತ್ತು. ನಾವು ಸಂತೋಣ್ಣವ್ರು ಬಂದು ಹಿಂಗೆಲ್ಲ ರೇಷನ್ನು ಪಾಪ ಅವ್ರಿಗೆಲ್ಲ ತುಂಬ ಕುರಿ, ಮೇಕೆ, ದನ ಇಂಥವೆಲ್ಲ ಪೂರ ಸುಟ್ಟೋಗಿದ್ವು. ಅವ್ರಿಗೆ ಪಾಪ ಏನು ಮನೆ ಇರೋಕ್ಕೆ ಜಾಗನೂ ಇದ್ದೆ, ಏನು ಇಟ್ಕೊಂಡಿರೋ ಬಟ್ಟೆ ಒಂದು ಬಿಟ್ಟು ಇನ್ನೆಲ್ಲ ಸುಟ್ಟಿ ಎಲ್ಲ ಇದಾಗಿದ್ವು. ಅದರಿಂದ ಸಂತೋಣ್ಣವ್ರು ಬಂದು ರೇಷನ್, ಅವ್ರಿಗೆ ಬಟ್ಟೆ ಮತ್ತು ಅವ್ರಿಗೇನು ದಿನನಿತ್ಯ ಯೂಸ್ ಮಾಡೋಂಥ ವಸ್ತುಗಳು ಇವೆಲ್ಲ ತಗೊಂಡು ಬಂದು ಪಾಪ ಅವರು ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಕುತ್ಕೊಂಡ್ರಣ ಏನಣ್ಣ ಹಂಗೆ ಹಿಂಗೆ ಅಂತ ಮಾತಾಡಿದ್ರು. ನನಗೆ ಗೊತ್ತಿಲ್ಲ ಇವ್ರಿಗೆ ಅಂತ. ಈಗ ನಾನು ನಿನ್ನೆ ನ್ಯಾಷನಲ್ ನ್ಯೂಸ್ ನೋಡ್ಬಿಟ್ಟು ಅವಾಗ ಇವತ್ತು ನೆನ್ನೆ ನೋಡಿದೆ ಮಿಸ್ಟ್ರೆ, ಆದ್ರೂ ಏನೋ ಇದನ್ನ ಬಿಸಿ ಇದ್ದೆ, ಒಂದು ಸ್ವಲ್ಪ ಅದಾಗಿ ನೋಡಲಿಲ್ಲ. ಇವತ್ತು ಅದನ್ನ ನೋಡ್ಬಿಟ್ಟು ನಮ್ಮ ಹುಡುಗ ಹಂಗಂತ ನೋಡಿದೆ, ನನಗೆ ಭಾಳ ಬೇಜಾರಾಗ್ಬಿಡ್ತು. ಹಂಗಾಗಿ ಮುಂದಕ್ಕೆ ಹುಷಾರಾಗಿ ನೋಡ್ಕೊಳ್ರಿ. ಸಣ್ಣ ಮಕ್ಕಳಿಂದ ಸಾಕಿ ಸಲುವಿರ್ತಾರೆ. ನೀವು ಅದರಿಂದ ಮುಚ್ಚುವರಿ ತಗೊಂಡು ಇಂಥದ್ರ ಬಗ್ಗೆ ಹೆಮ್ಮೆಷ್ಟೇ ಏನೋ ಒಂದು ಮಾಡ್ಕೋಬೇಕು. ಈಗ ಒಂಟಿ ಹೆಂಗ್ಸ್ಗಳನ್ನ ಮನೆಗೆ ಬಿಟ್ಟೋದಂಥ ಸಂದರ್ಭದಾಗೆ ಇವತ್ತು ಈಗಾದಾಗ ಯಾರು ಬರಲ್ಲ, ಖಂಡಿತ. ಇವನ್ನೆಲ್ಲ ಮುಂದಕ್ಕೆ ಹುಷಾರಾಗಿ ಮಾಡ್ಕೊಳ್ರಿ. ಅಣ್ಣವರು ನಮಗೆ ಎಲ್ಲ ರೇಷನ್ನು, ಒಂದು ಸ್ವಲ್ಪ ಬಟ್ಟೆ ಬರೆ ಎಲ್ಲ ತಂದು ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು.